ವಿದ್ಯಾರ್ಥಿಗಳಿಗೆ ವರ್ಗ ಸಮೀಕರಣ ಮೇಲೆ ಮತ್ತೊಂದು ಲೆಕ್ಕ ಇದೆ. ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಆಗಿದೆ. ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8ರಷ್ಟಿದ್ದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ 3 ಮಾರ್ಕ್ಸ್ಗೆ ನಾವು ಬಿಡಬಹುದು. ಅದಕ್ಕೆ ನಾವು ಏನು ಪರಿಹಾರ ನೋಡಿದ್ರೆ ದೊಡ್ಡ ಸಂಖ್ಯೆ x ಆಗಿರಲಿ ಅಂತ ಚಿಕ್ಕ ಸಂಖ್ಯೆ y ಆಗಿರಲಿ ಅಂತ ತಿಳ್ಕೊಂಡು ಏನು ಕೊಟ್ಟಾರ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಕೊಟ್ಟಾರಂದ್ರೆ ಅವುಗಳ ವರ್ಗಗಳ ವ್ಯತ್ಯಾಸ ಏನು x² ಮೈನಸ್ y² ದೊಡ್ಡ ಸಂಖ್ಯೆ x² ಚಿಕ್ಕ ಸಂಖ್ಯೆ y² ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು 180. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆ 8ರಷ್ಟಿದ್ದರೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆ 8ರಷ್ಟಿದ್ದರೆ ಅಂದ್ರೆ y² ಏನು ಬರುತ್ತೆ 8x. ಈಗ ನೆಕ್ಸ್ಟ್ ಇದ್ರಾಗ ಇದೇ ಸಮೀಕರಣದಾಗ ಆದೇಶ ಮಾಡಿ x² ಮೈನಸ್ y² 180 y² ಜಾಗದಾಗ 8x ಹಾಕಬೇಕು. y² ಜಾಗದಾಗ ಎಷ್ಟು ಹಾಕಬೇಕು 8x ಹಾಕುವಾಗ ಎಷ್ಟು ಬರುತ್ತೆ 180. ಈ 180 ಈ ಕಡೆ ಬಂದ್ರೆ ಮೈನಸ್ ಹಾಕಿದ್ವಿ y² ಜಾಗದಾಗ 8x ಹಾಕಬೇಕು. ಇನ್ನೇನು ಅಪವರ್ತನ ವಿಧಾನದಿಂದ ಬಿಡಿಸ್ರಿ ಸ್ಥಿರಾಂಕ ಮೈನಸ್ 180 ಇದೆ ಮೈನಸ್ 180 ಇದನ್ನ ಎರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಧ್ಯದ ಪದ ಮೈನಸ್ 2 18 180 ಬರುತ್ತೆ. 18 10 ಎಷ್ಟು ಬರುತ್ತೆ ಮೈನಸ್ 2 ಬರುತ್ತೆ. ಹಾಗಾದ್ರೆ ಈಗ ಈ x² ಈ ಮೈನಸ್ 8 ನ ಹೆಂಗೆ ಬರ್ಕೋಬೇಕಂದ್ರೆ 10x ಮೈನಸ್ 18x ಮೈನಸ್ 180 0. ಈ ಮೈನಸ್ 8 ನ 10x ಮೈನಸ್ 18x ಅಂತ ಬರ್ಕೋಬಹುದು. ಇದಕ್ಕೆ ಇವಾಗ ಏನು ಸಾಮಾನ್ಯ ಬರೀರಿ x ಸಾಮಾನ್ಯ ಹೊರಗೆ ಉಳಿದಿದ್ದು ತೆಗಿತೇವೆ x ಪ್ಲಸ್ 10 ಮೈನಸ್ ಇಲ್ಲಿ ನೋಡಿ ಇವೆರಡರ 18 ಸಾಮಾನ್ಯ x ಪ್ಲಸ್ 10 ಇವೆರಡರ ನೋಡಿ x ಪ್ಲಸ್ 10 x ಪ್ಲಸ್ 10 ಏನು ಬರುತ್ತೆ ಸಾಮಾನ್ಯ ತೆಗಿಬೇಕು. ಇಲ್ಲಿ x ಮೈನಸ್ 18 0. ಅಂದರೆ x ಪ್ಲಸ್ 10 0 ಅಂತ ಬರ್ತಾರೆ x ಮೈನಸ್ 18 0 ಬರ್ಬೋದು. ಈಗ 10 ಆ ಕಡೆ ಹೋದ್ರೆ ಏನಾಗುತ್ತೆ ನೋಡ್ರಿ ಮೈನಸ್ 10 x ಮೈನಸ್ 10 ಆಗಿದೆ. ಈ ಮೈನಸ್ 18 ಹೋದ್ರೆ ಆ ಕಡೆ ಏನಾಗಿದೆ x 18. ಆದ್ದರಿಂದ ಪದಗಳು ಮೈನಸ್ ನಾಗ ಇರಕ್ಕೆ ಸಾಧ್ಯ ಇಲ್ಲ ಬಿಟ್ಬಿಟ್ರಿ x ಏನು ಅಂತ ಹೇಳ್ಬೇಕು 18. ಹಂಗಾರೆ x 18 ಅಂತ ಬರೋದ ನೋಡ್ರಿ ಏನು ಬರ್ತೈತೆ y² ಬೆಲೆ ಏನಂತ ಬರ್ತೀವಿ ನೋಡ್ರಿ ಇಲ್ಲಿ y² 8x. x ಜಾಗದಾಗ 18 ಹಾಕಿದ್ರೆ 18 8 144 ರೂಟ್ ಆಫ್ 144 ಹಾಕಿದ್ರೆ ಎಷ್ಟು ಬರುತ್ತೆ 12 ಸ್ಕ್ವೇರ್. ಈ ಕಡೆ ರೂಟ್ ಹಾಕಿದ್ರೆ y 12. ಅಂದ್ರೆ ಒಂದು ಸಂಖ್ಯೆ ದೊಡ್ಡ ಸಂಖ್ಯೆ ಎಷ್ಟಾಯ್ತು 18 ಆಯ್ತು, ಚಿಕ್ಕ ಸಂಖ್ಯೆ ಎಷ್ಟಾಯ್ತು 12. ಹೌದು ಯಾಕೆ ತಿಳಿದಿದ್ದೀರಾ? ಧನ್ಯವಾದಗಳು.